ಏ ಉಣ್ಣೋಗೋ ಎರಡೊತ್ತಾಗೈತೆ ಶಶಿಕಲಮ್ಮ, ಹೋಗು. ಪುಳಿಯೋಗರೆ ಮಾಡ್ಯವ್ರೆ, ಚೆನ್ನಾಗೈತೆ, ತಿನ್ನ ಹೋಗು. ತಿಂತಾಡಿ ಯಾಕನ ನಮ್ಮ ಹುಡುಗ ಬರ್ದಿಲ್ಲದಕ್ಕೆ ನನಗಂತೂ ಯಾಕೋ ರಾತ್ರಿ ಎಲ್ಲ ಬರಲಿಲ್ವಲ್ಲ ಅಂತ ಹೇಳಿ ಬೇಜಾರಾದಂಗೆ ಆಗ್ತೈತೆ. ಯಾಕೋ ಬರಲಿಲ್ವಲ್ಲ ನೀಡತ್ತಾದ್ರೂ, ಯಾಕೋ ಬರಲಿಲ್ವಲ್ಲ, ಫೋನನ್ನು ಎತ್ತು ಮಾತಾಡಿದ್ರೆ ಸಮಾಧಾನ ಆಗೋದು. ಬರ್ಬೇಕಣಮ್ಮ, ನನ್ನ ಮಗ ಮನೆ ಬರ್ಬೇಕು, ನನ್ನ ಮಗ ಮನೆ ಬಂದರೆ ನನಗೆ ಒಂಥರ ಧೈರ್ಯ. ನನ್ನ ಮಗ ನನ್ನ ಮನೆ ಬರಲಿಲ್ಲ ಅಂದ್ರೆ ನನಗೆ ಧೈರ್ಯನೇ ಇರಲ್ಲ. ಅವನೇನು ಸಣ್ಣ ಹುಡುಗ ಅಲ್ಲ, ಬತ್ತಾನೆ ಹೇಳು. ಬತ್ತಾನೆ ಮನೆಗೆ. ಅವನು ಬಾರ್ ಅಂಗಡಿ ಇದಾನಲ್ಲ, ಶನಿವಾರ ಭಾನುವಾರ ಬಾರ್ ಅಂಗಡಿ ಬಿಜಿ ಇರುತ್ತೆ ಅಕ್ಕೇನಿ. ಬತ್ತಾನೆ ಹೇಳು, ಬತ್ತಾನೆ. ತಡಿ, ನಾನು ಇಲ್ಲೆಲ್ಲ ಹೋಗಿ ಬರ್ಬೇಕಾಯ್ತೇನೋ, ಒಂದಿಟ್ಟು ಕೆಲಸ ಐತೆ, ಹೋಗ್ಬೇಕಿನ. ಹೋಗಿ ಉಣ್ಣೋಗು, ಉಣ್ತೀನಿ ಹೇಳ್ಬಿಡು. ಕಾಲನು ಸ್ವಲ್ಪ ನೋವು ಕಡಿಮೆ, ಹೆಂಗೆ ಓಡಾಡ್ತೀನಿ ಈಗ. ಹೆಂಗತ್ಲಾಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ಕೆ, ಪಾರುನು ಈ ಸುಪ್ಪಿ ಮೂವರು ಸೇರ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ಕೆ ಕಾಲನು ಸ್ವಲ್ಪ ನೋವು ಕಡಿಮೆ ಆತ ಕಣ. ಯಾಕ ಚಿಕ್ಕಕ್ಕಯ್ಯ ನಿಜವಾಗ್ಲಿಲ್ಲ ಅಂದರೆ ಯಪ್ಪ ಬೋಲು ಕಾಲು ಒಡ್ತು ಬರೋದು ನನಗೆ. ಓಡಾಡೋಕ್ಕಾಗ್ತಿಲ್ಲ. ಈಗ ಓಟ ವಾಸಿ ಸ್ವಲ್ಪ ಇಂಜೆಕ್ಷನ್ ಮಾಡ್ದಾಗಿಂದ ವಾಸಿ ಆಗುತ್ತೆ ಹೇಳು. ಅದು ಇಂಜೆಕ್ಷನ್ ಮಾತ್ರೆ ಎಲ್ಲ ಕೊಟ್ಟವರಲ್ಲ, ಮಾತ್ರ ನುಂಗು ಕಮ್ಮಿ ಆಗುತ್ತೆ. ನನಗಿಲ್ಲೆಲ್ಲ ಒಂದಿಟ್ಟು ಏನೋ ಕ್ಯಾಲ್ಸಿತ್ತು, ಹೋಗ್ಬೇಕಿಂತ ತಡಿ. ನಮ್ಮ ಹುಡುಗ ಯಾಕೋ ಬರಲಿಲ್ಲ. ನಮ್ಮ ಹುಡುಗ ಬರಲಿಲ್ಲ ಅಂದ್ರೆ ನನಗೆ ನಮ್ಮ ಥರ ಮನಸ್ಸಿಗೆ ಸಮಾಧಾನನೇ ಇರಲ್ಲ. ರಾತ್ರಿ ಎಲ್ಲ ಯಾಕೆ ಮನೆಗೆ ಬರಲೇ ಇಲ್ಲ ನಮ್ಮ ಹುಡುಗ. ಯಾಕಪ್ಪ ಎಲ್ಲಿಗೆ ಹೋಗ್ಯಾನ ಏನೋ, ಎಂದು ಹಿಂಗೆ ಮಾಡ್ತಿರ್ಲಿಲ್ಲ. ಗಂಡ ಹೋದ ಶನಿವಾರ ಭಾನುವಾರ ಎಲ್ಲ ಮನೆಗೆ ಬಂದಿದ್ದ. ಯಾವತ್ತೂ ಹಿಂಗೆ ಮಾಡಿರಲಿಲ್ಲ. ಟೈಮ್ ಸರಿಯಾಗಿ ಬಂದುಬಿಡೋಣ ಮಂತಕ್ಕೆ. ಅದು ಯಾಕೆ ಏನೋ ಬರೋದೇ ಇಲ್ಲ. ಫೋನ್ ಮಾಡಿದ್ರೆ ಫೋನೂ ಎತ್ತಲ್ಲ, ಎತ್ತೋದನ್ನ ಏನೋ. ಫೋನ್ ಮಾಡಿ ಸಾಕಾಗುತ್ತೆ, ಫೋನೇ ಎತ್ತಲ್ಲ. ಮೊದಲೇ ಜನ ಕೆಟ್ಟರು ಸಾಕಪ್ಪ ಅಂತ ಕಾಯ್ತಾ ಇದ್ದಾರೆ. ಕೆಟ್ಟರು ಸಾಕಪ್ಪ ಅಂತ ಇದ್ದಾರೆ. ಅಂಥದ್ರಾಗೆ ನನಗೆ ಹಂಗೆ ಭಯವಾದಂಗಾಗುತ್ತೆ. ವಯಸ್ಸಿಗೆ ಬಂದಿರೋ ಹುಡುಗ, ಆಮೇಲೆ ಎಲ್ಲ ಸಮಾಸಮ್ಮಂಗಾಗುತ್ತೆ. ಆತ ನಾನು ಕಲ್ತ್ಬಿಟ್ರೆ ಕೆಟ್ಟ ಚಟಗಳನ್ನ ಬಿಡ್ಸೋದು ಬೋಲ್ ಕಷ್ಟ. ಅಷ್ಟಿಷ್ಟು ಕಷ್ಟ ಅಲ್ಲ. ನಾನು ಹೇಳಿ ನಮ್ಮ ಹುಡುಗನಿಗೆ ಪಾಪ ನೀನು ಕುಡಿಯೋದು ಕಲ್ತ್ರೆ ಏನಿಲ್ಲ ಅಂತ. ಅವನೇನೇನು ಕಲಿಯಲ್ಲ, ನನಗೆ ನಂಬಿಕೆ ಐತೆ ನಮ್ಮ ಹುಡುಗನ ಮೇಲೆ. ನಮ್ಮ ಹುಡುಗ ದೇವ್ರು ಅಂತಾನು. ನಮ್ಮ ಹುಡುಗ ಕುಡಿಯಲ್ಲ ಅಂಬೋದು ಗೊತ್ತು. ನಮ್ಮ ಹುಡುಗ ಯಾವುದೇ ಕಾರಣಕ್ಕೂ ಕುಡಿಯೋದು ಕಲಿಯಲ್ಲ. ಈಗಿನ ಹುಡುಗರು ಸರಿ ಇಲ್ಲ. ಅದಕ್ಕಾಗಿನ ಹೊರಕ್ಕೆ ಹೋದ್ರೆ ಬೈವಾದಂಗಾಗುತ್ತೆ. ಶಶಿಕಲಾಕಯ್ಯ ಬಾರ್ತಾಯಿ, ನಿನ್ನ ಮಗನ್ನ ಕರ್ಕೊಬರ್ಬಾ. ಯಾಕೆ ರಶ್ಮಿ, ಯಾಕೆ ನಮ್ಮ ಹುಡುಗನ ಕರ್ಕೊಂಬರ್ಬಾ ಅಂತೀಯ? ಎಲ್ಲೇದ ನಮ್ಮ ಹುಡುಗ? ಅವನು ಕೆಲ್ಸಕ್ಕೆ ಹೋಗ್ಯಾವನಿ. ಯಾಕೆ ಹೇಳು? ಕೆಲ್ಸಕ್ಕೆ ಹೋಗ್ಯಾವನಿ. ಬಾ, ನಿನ್ನ ಮಗ ಕೂಡ್ದು ಅಲ್ಲಿ ನಮ್ಮ ಅಂತಕ್ಕೆ ಸೆರೆಂಡಕ್ಕೆ ಬಿದ್ದವನಿ. ಬಾ ಫಸ್ಟು ಕರ್ಕೊಂಬರ್ಬಾರ್ತಾಯಿ. ಆಮೇಲೆ ಏನಾನ ಒಂದಿಟ್ಟು ಹೆಚ್ಚು ಕಮ್ಮಿ ಆದರೆ ನಮ್ಮ ತಲೆ ಮೇಲೆ ಬರುತ್ತೆ. ಬಾ ಫಸ್ಟು ನಿನ್ನ ಮಗನ್ನ ಕರ್ಕೊಂಬರ್ಬಾ. ನೀನು ಏನು ಹೇಳ್ತಾ ಇದೀಯ? ಸರಿಯಾಗಿ ಮಾತಾಡೋದು ಕಲಿ. ನನ್ನ ಮಗ ಕುಡಿಯಲ್ಲ. ನನ್ನ ಮಗ ಕುಡ್ದವನೇ ಅಂತ ಹೇಳ್ತೀಯ? ಇಂಥವೇ ಹೇಳಿ ಯಾರಿಗಾನ ನಾನು. ನನ್ನ ಮಗ ಕುಡಿಯ ಅಂತಾನಲ್ಲ ಕಣೆ. ಯಾರಯ್ಯ ನಾನು ನೆಟ್ಟಗೆ ನೋಡೋಗು. ನನ್ನ ಮಗ ಅಲ್ಲ ಅವನು. ನಾನು ನೋಡ್ಕೊಂಡೇ ಬಂದಿದ್ದೀನಿ. ನೀನು ನೋಡ್ದಲೆ ಮಾಡ್ದಲೆ ಮಾತಾಡ್ಬೇಡ. ಬಾ ನೋಡ್ಬಾ, ನಿನ್ನ ಮಗ ಕುಡ್ದು ಸೆರೆಂಡಿತ್ತಕ್ಕೆ ಸೆರೆಂಡೆಗೆ ಬಿತ್ಕೊಂಡವನಿ. ಕೊಚ್ಚಕ್ಕೆ ಮನಿಕೊಂಡವನಿ ನನ್ನ ಮಗ. ಆಮೇಲೆ ನಮ್ಮಂತಕ್ಕೆ ಬಿದ್ದು ಏನಾರ ಒಂದಿಟ್ಟು ಹೆಚ್ಚು ಕಮ್ಮಿ ಆದರೆ ಎಲ್ಲ ಸವಾಸ. ಅದಕ್ಕೆ ಕರ್ಕೊಂಬರ್ಬಾ ನಿನ್ನ ಮಗನ ಅಂತ ಕರೆಯಕ್ಕೆ ಬಂದಿದ್ದೀನಿ. ಬಾ ಕರ್ಕೊಂಡು ಬರ್ಬಾ. ನನ್ನ ಮಗ ಕುಡಿಯಲ್ಲ ಅವನು ಅಂತಾನಲ್ಲ. ಯಾಕೆ ಸೆರೆಂಡಕ್ಕೆ ಬೀಳ್ತಾನೆ ಹೇಳು? ಅವನಿಗೆ ತಲೆಗಿಲ್ ಕೆಟ್ಟೈತಿ. ಅವನು ಕೆಲ್ಸಕ್ಕೆ ಹೋಗ್ತಾನೆ ಕಣೆ. ಅವನು ಯಾಕೆ ಕುಡಿತಾನೆ? ನೀನು ಇಲ್ಲದ್ದೆಲ್ಲ ಹೇಳ್ತೀಯ. ಇನ್ನು ನನ್ನ ಮಗನ ಮದುವೆ ಆಗಿಲ್ಲ, ಯಾರ ತಗ ನಾನು ಹಿಂಗೆ ಹೇಳ್ಗಿಳಿಯ. ಯಾಕೆ ಶಶಿಕಲಮ್ಮ, ಸುಮ್ಮನೆ ಹೋಗಿ ನೋಡೋವಲ್ಲ ಇದ್ದಾನೆ ನಿನ್ನ ಮಗನ ಯಾರು ಅಂತ ಗೊತ್ತಾಗುತ್ತೆ. ಹೋಗು ನೋಡ್ತೀನಿ. ನನ್ನ ಮಗ ಆಗಿರಬಾರ್ದು. ಸುಮ್ಮನೆ ಯಾವಳ ಮಾತು ಕಟ್ಕೊಂಡು ಚಾಡಿ ಮಾತು ಕಟ್ಕೊಂಡು ಇಲ್ಲಿ ಹೇಳಕ್ಕೆ ಬಂದಿದ್ದೀನಿ. ಯಾವಳು ಹೇಳ್ಕೊಟ್ಲೆ ನಿನಗೆ? ಶಶಿಕಲನ ಮಗ ಕುಡಿತಾನೆ ಅಂತೇಳಿ ಯಾವಳು ಹೇಳ್ಕೊಟ್ಲೆ? ಯಾವಳನ ಹೇಳ್ಕೊಟ್ಟವಳೇನ? ಹೋಗಿ ಸುಮ್ಮನೆ ಹಿಂಗನ್ನು ಅಂತ. ನನ್ನ ಮಗುಗೆ ಯಾರು ಹೆಣ್ಣು ಕೊಡ್ದಂಗಾಗಲಿ, ಮದುವೆ ಆಗ್ದಂಗಾಗಲಿ ಅಂತ ಹೇಳಿ ಯಾವಳ ಹೇಳ್ಕೊಟ್ಟವಳೆ ನಿನಗೆ? ಯಾವಳ ಹೇಳ್ಕೊಟ್ಟಿರೋದಕ್ಕೆ ಹಿಂಗೆ ಮಾತಾಡ್ತಾ ಇದೀಯ ನೀನು? ಯಾವಳ ಹೇಳ್ಕೊಟ್ಟಿರೋದು? ನಡಿಯ ನೋಡೋಣ, ನನ್ನ ಮಗ ಎಲ್ಲ ಇದ್ದಾನೆ. ನಡಿಯ ನೋಡೋಣ. ಬಾ ನೋಡ್ಬಾ ಫಸ್ಟು, ನೋಡಿ ಮಾತಾಡು. ನಿನ್ನ ಮಗನೇ ಆಗಿದ್ರೆ ಏನೇ ಮಾಡ್ತೀಯ ಅವಾಗ ನೀನು? ನಿನ್ನ ಮಗನೇ ಆಗಿದ್ರೆ ನೀನು ಏನು ಮಾಡ್ತೀಯ? ನಾನು ಅಂದಂಗೆ ಅನ್ನಿಸ್ಕೊಂತೀಯ ನೀನು? ನಡಿಯೇ ನೋಡೋಣ ಫಸ್ಟ್ ನನ್ನ ಮಗನೇ ಯಾರು. ನೋಡ್ದಲೆ ಮಾಡ್ದಲೆ ಮಾತಾಡಬಾರ್ದು. ನಡಿಯೇ ನೋಡೋಣ. ನಡಿಯೇ ನೋಡೋಣ. ಯಾವಳ ಹೇಳ್ಕೊಟ್ಟವ್ರಿ? ಯಾವಳ ಹೇಳ್ಕೊಟ್ಟಿರೋದಕ್ಕೆ ನೀನು ಹಿಂಗೆ ಬಂದಿರೋದು. ಇಲ್ಲಾಂದ್ರೆ ಗೊತ್ತಿರಲಿಲ್ಲ. ಎಂತೆಂಥರ ಇದ್ದಾರೆ ಎಂಬುದು ನನಗೆ ಗೊತ್ತೈತಿ. ಸುಮ್ಮನೆ ಯಾರ ಮೇಲೆ ಏನು ಬೇಕಾದ್ರೂ ಗುಬೇಕು ಉರಿಸ್ತಾರೆ. ಎಂತೆಂಥರು ಇರ್ತಾರೆ ಗೊತ್ತೇ? ನನ್ನ ಮಗ ಸುಮ್ಮನಿದ್ರು ಅಯ್ಯೋ ಕುಡ್ದವನೇನ, ಅದಕ್ಕೆ ವಾಸನೆ ಬತ್ತಾನೇನ ನಂಬೋದು. ಅಯ್ಯೋ ಎಂತೆಂಥ ಜನ ನಾವು ಅಲೇನೇ ನೋಡಿದ್ದೀವಿ. ಈ ಕೆರೆಗಿದ್ದಿದ್ರು ವಿಚಿತ್ರ ಜನ ಇಲ್ಲಿ ಗೊತ್ತೈತೆ ನನಗೆ.
ನಡಿ ನೋಡೋಣ. ಓಹೋ ನನ್ನ ಮಗ ಅಂತಾನಲ್ಲ, ನನ್ನ ಮಗ ಅವ್ನು ಮುಸ್ ನೋಡಲ್ಲ ಗೊತ್ತೇ. ಬಾರೇ ಏಯ್, ಫಸ್ಟ್ ಬಂದು ನಿನ್ನ ಮಗನ ಕರ್ಕೊಂಬರು ಬಾರೇ. ಬರೀ ಇಲ್ಲೇ ಮಾತಾಡಬೇಡ ನೀನು ಲೋಪರ್. ಫಸ್ಟ್ ನಿಮ್ಮ ಮಗನ ಕರ್ಕೊಂಬಂದು ಮಾತಾಡಬಾ. ನಡಿಗೆ ನೋಡೋಣ ಅದೆಲ್ಲ ನಡಿಗೆ. ನಾವೇನೇನು ಸಣ್ಣ ಹುಡುಗರು ತಿಳುವಳಿಕೆ ಇಲ್ಲ ಅನ್ಕೊಬಿಟ್ಟವಳೆ. ತಿಳುವಳಿಕೆ ಇಲ್ಲ, ಇವ್ರಿಗೆ ಗೊತ್ತಾಗಲ್ಲ ಅಂತ ತಿಳ್ಕೊಂಡವಳೆ. ಬಂದು ನಮ್ಮ ಮನೆ ಬಾಕ್ಲಕ್ಕೆ ಬಿತ್ಕೊಂಡವನು, ಅವ್ರ ಮನೆ ಬಾಕ್ಲಕ್ಕೆ ಅವ್ನು ಬರಬೇಕು ಕುಡ್ದು. ಸುಮ್ಕೆ ನೋಡಲಿ, ಅವಳೇ ನೋಡಿದ್ಮೇಲೆ ಗೊತ್ತಾಗುತ್ತೆ ಯಾಕೆ ಸುಮ್ಮನೆ ವಜ್ಜಾಗಳ. ಬರ್ರೆ ಯಾವಳ ಬತ್ತಿರಲ್ವ ಪಾರ್ ಮುಂಡ್ಯಾರ. ಯಾವಳಲ್ಲಿ ನಲ್ಲಿ ಬಂದಿರೋನು ನಮ್ಮಪ್ಪ ಇಂತಕ್ಕೆ. ಯಾವಳೆ ಎಲ್ಲೇ ಇದ್ದಾನೆ ಅವನು, ಎಲ್ಲೇ ಇದ್ದಾನೆ ಅವನು. ನನ್ನ ಮಗ ಲೋಪರ್, ನನ್ನ ಮಗ ಸಿಗಲಿ ನನ್ನ ಕೈಗೆ. ಲೋಪರ್ ಒಟ್ಟು ಲೋಪರ್ ನನ್ನ ಮಗ. ಲೋಪರ್ ಅವನು ಲೋಪರ್. ಹೇಳ್ಬೇಕು ಅವ್ನು ನನ್ನ ಕೈಗೆ ಅವಾಗ ಮಾಡಮ್ಮ, ನೀವಾಗ ಮಾತಾಡೋ ಲೋಪರ್ ಮಾಡ್ಯ. ಮಜೆ ಕಜ್ಜಿ ನಾಡ ಕಜ್ಜಿ ನಾಯಿ ಕಡೆಗೆ ಲೋಪರ್ ಮುಂಡೆ ಬಂದವಳಿ ಇಲ್ಲಿ ಲೋಪರ್. ಮಾರ ಇಲ್ಲೇ ಇರೋದ್ರೆ ಎಲ್ಲಿದ್ದಾನೆ ಅವನು? ಯಾರು ಅವನು? ಎಲ್ಲಿದ್ದಾನೆ ಅವನು? ಯಾವಳೆಯಲ್ಲಿ ಬಂದಿರೋದು? ನಮಗೇನೇನು ಟಿಕ್ಕಿಕ್ಲಿ ಸುಮ್ಮನೆ ಹೇಳಕ್ಕೆ ಹೆಂಗೆ ಮಾತಾಡ್ತಾಳೆ. ನಾವು ಒಳ್ಳೇದು ಹೇಳಿರಿ. ಬಂದು ನೋಡೆ ನಿನ್ನ ಮಗನೇ ಯಾವನ್ ನೋಡೆ ಇವನು. ಪಾಪ ಪಾಪ ಅಯ್ಯೋ ಪಾಪ ಇದೇನಲ್ಲ ಇದು, ಯಾಕೆ ಇಲ್ಲಿ ಮನೆ ಕೇಳಿದ್ಯಾ? ಎದ್ದೇಳ ಪಾಪ. ಪಾಪ ಪಾಪ ಗೊತ್ತಾತೇನೆ ಇವಾಗ ನಿನ್ನ ಮಗ ಅಂತ ಹೇಳಿ ಹಂಗೇನೆ ಹೇಳ್ತಿದ್ದೆ ನನಗೆ. ನೋಡ್ಕೊಂಡು ಮಾತಾಡಬೇಕು ಅಂತ ಹೇಳ್ತಿದ್ದಲ್ಲೇ ಯಾವನೇ ಇವನು? ನಿನ್ನ ಮಗ ಅಲ್ವೇನೆ? ಮತ್ತೆ ನಿನ್ನ ಮಗ ಅಲ್ವೇನೆ ಇವನು? ಕಣೆ ರೇಷ್ಮಿ, ನನ್ನ ಮಗನ ಇವನು. ಪಾಪ 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 ವಿಷ್ಣು ವಿಷ್ಣು ಬಂದು ದಬ್ಬ ಅಮ್ಮಂಗೆ ಒಯ್ಕೊಂಡು ಬಿದ್ದ ಕುಡ್ದು ಬಂದು ಅವಾಗಿಂದ ಮನೆ ಕೇಳೋ ನೋಡಮ್ಮ ಕೊಚ್ಚಕ್ಕೆ. ಅದು ಯಾವಳ್ರಿ ನಿನ್ನ ಅಜ್ಜಿ, ನಿನ್ನ ಅಜ್ಜಿ, ನಿನ್ನ ಅಜ್ಜಿ ಕಜ್ಜಿ ನಾಡ. ಯಾವಳೆ ಅವಳು ಅಪ್ಪನ ಮುಂದೆ ಬಂದಿರೋದವಳು ಚೋಬಾಗಿ. ಯಾವಳೆ ಅವಳು ಬಂದಿರೋದು ಇಲ್ಲಿ? ಯಾವಳೆ ಇಲ್ಲಿ ಬರಲಿ? ಅದು ಯಾರು ಬರ್ತಾರೆ ಬರಲಿ. ನನ್ನ ಅಜ್ಜಿ ನಾನು ಮ್ಯಾಟ್ ತಗೊಂಡು ಕೊಟ್ಟುಬಿಡ್ತೀನಿ. ಮ್ಯಾಟ್ ತಗೊಂಡು ಹೊಡೆದು ಬಿಡ್ತೀನಿ. ಹಿಂಗೇನೆ ಕಟ್ಟಿಲ್ದಂಗೆ ಬೈಕೆಂಬ್ತಾ ಇದ್ದಾನೆ. ಅದಕ್ಕೇನೆ ನಾನು ನಿನ್ನ ಕರ್ಕೊಂಬಂದು ಹೇಳಿದ್ದು. ಹಿಂಗೆ ಏನಾನ ಒಂದು ಇಟೇಜಿ ಕಮ್ಮಿ ಆದರೆ ಬಿದ್ದು ಸರಿಗೆ ಬಿದ್ದ. ಅದು ತಲೆಗೆ ಮೊದಲೇ ದಪ್ಪನ ಕಲ್ಲುಗಳೆಲ್ಲ ಹಾಕಿದ್ದೀವಿ. ಆ ಕಲ್ಲಿ ಪಲ್ಲಿ ಹೊಡ್ಕೊಂಡು ಏನಾನ ಒಂದಿಷ್ಟ ಹೆಚ್ಚು ಕಮ್ಮಿ ಆದರೆ ಏನು ಪಾಡು, ಆಮೇಲೆ ನಮ್ಮ ಮೇಲೆ ಬರುತ್ತೆ. ಅದಕ್ಕೇನೆ ನಾನು ಕರಿಯಕ್ಕೆ ಬಂದಿದ್ದು. ಕರಿಯಕ್ಕೆ ಬಂದ್ರೆ ನೀನು ನನಗೆ ಹೇಳ್ತೀಯ ನಿನ್ನ ಮಗನೇ ಅಂತ ಗೊತ್ತಾತಲ್ಲ ಈಗ. ಕೊಟ್ಟಿಲ್ದಂಗೆ ಸುಮ್ಮನೆ ಬೈಕೆಂಬ್ತಾ ಇದ್ದಾನೆ. ಮೇಡ್ ತಗೊಂಡು ಕೊಡ್ತೀನಿ, ಲೋಪರ್ ಮುಂಡ್ಯಾರು ಅಂತ ಮುಂಡ್ಯಾರು, ಇಂಥ ಮುಂಡ್ಯಾರು ಅಂತಾರೆ ಇಂಥವ್ರು ಅಂತ ಕೊಟ್ಟಿಲ್ದಂಗೆ ಬೈಕೆಂಬ್ತಾ ಇದ್ದಾಳೆ. ಹಂಗೇನೆ ಯಾವಾಗಿಂದ ನೋಡ್ತಾ ಇದ್ದೀನಿ, ಕೊಟ್ಟಿಲ್ದಂಗೆ ಬಾಯಿಗೆ ಬಂದಂಗೆ ಬೈಕೆಂಬ್ತಾ ಇದ್ದಾನೆ. ಪಾಪ ಅಯ್ಯೋ ಪಾಪ 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 ವಿಷ್ಣು ವಿಷ್ಣು ಪಾಪ. ಬಾರಂಗಡಿ ಕೆಲ್ಸಕ್ಕೆ ಹೋಗ್ತಾರಂದ್ರೆ ಕುಡಿತಾನೆ. ಮೊದಲೇ ಇವನಿಗೆ ಮನೆಯಾಗೋದೆಲ್ಲ ಟೆನ್ಷನ್ನು. ಅದಕ್ಕೇನೆ ನೋಡು ಹೆಂಗೆ ಕುಡ್ದು ಮನೆ ಕ್ಯಾಂಡವನಿ. ಅವಾಗತ್ತ ಕರ್ಕೊಂಡೋಗ್ರಿ ಮಂತಕ್ಕೆ ಕರ್ಕೊಂಡೋಗ್ರಿ. ತಡಿ ನಮ್ಮ ಸೊಪ್ಪಿನ ಕರ್ಕೊಬತ್ತೀನಿ. ನಮ್ಮ ಸೊಪ್ಪಿನ ಕರ್ಕೊಂಡು ಹೋಗ್ತೀವಿ. ತಡಿಯೇ ರೇಷ್ಮಮ್ಮ ಕರ್ಕೊಂಡು ಹೋಗ್ತೀವಿ ಬಿಡು. ನಾನು ಒಬ್ಳೇನೆ ಕರ್ಕೊಂಡು ಹೋಗೋಕ್ಕಾಗಲ್ಲ, ಕರ್ಕೊಂಡು ಹೋಗ್ತೀವಿ ತಡಿ. ನಮ್ಮ ಹುಡುಗಿನ ಕರ್ಕೊಂಡು ಹೋಗ್ತೀನಿ. ಅಯ್ಯೋ ದೇವ್ರೇ ಪಾಪ. ಅಯ್ಯೋ ನಾನು ಏನೋ ಒಂದು ನಂಬಿಕೆ ಇಟ್ಕೊಂಡಿದ್ದೆ ಇವನ ಮೇಲೆ. ಕುಡಿಯಲ್ಲ ನನ್ನ ಮಗ ಒಳ್ಳೇನು ಅಂತ ಹೇಳಿ ಇವನ ಮೇಲೆ ಒಂದು ಭರವಸೆ ಇತ್ತು ನನಗೆ. ನನ್ನ ಮಗ ಬಿಟ್ಟರೆ ನನಗಿನ್ಯಾರೂ ಇಲ್ಲ ಅಂತ ಹೇಳಿ ನನ್ನ ಮಗ ಅಂತಿದ್ದೆ ನಾನು. ನನ್ನ ಮಗನ ನಾನು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳಿ ಏನೇನೋ ಆಸೆ ಇಟ್ಕೊಂಡು ಅವನು ಎಲ್ಲ ಏನೇನೋ ಹೇಳ್ತಿದ್ದ. ಅಮ್ಮ ನಾನು ಹಂಗೆ ನೋಡ್ಕೊಂತೀನಿ, ನಿನ್ನ ಬಾರ್ ಅಂಗಡಿ ಮಾಡ್ತೀವಿ, ನಾನು ಮಾಡ್ತೀನಿ, ನಾನು ಸ್ವಂತವಾಗಿ ನಾನು ಕ್ಯಾಶಿಯರ್ ಆಗ್ತೀನಿ ಎಂಬನು. ಆಗಿಬಿಟ್ಟ ಕ್ಯಾಶಿಯರು ಅದ ಎಲ್ಲ ಅದ ನನ್ನ ಮಗ ಎಲ್ಲ ಅದ. ಅಯ್ಯೋ ದೇವ್ರೇ ಅಯ್ಯೋ ಅಯ್ಯೋ ಇದನ್ನು ನೋಡೋಕ್ಕಾಗಲ್ಲ ನನ್ನ ಕೈಲಿ. ಕೊಚ್ಚಕ್ಕೆ ಮನಿಕ್ಕೊಂಡವ್ನಿ. ಎದ್ದಳೋ ಪಾಪ. ಪಾಪ ನೋಡಿದ್ರಲ್ಲ ವೀಕ್ಷಕರೇ, ನಾನು ಹೇಳಿದ್ರೆ ಇವಳು ಏನು ಅನ್ನಬೇಕು. ನನ್ನ ಮಗನ ಬಗ್ಗೆ ಇಲ್ಲ ಸಲ್ಲದ್ದೆಲ್ಲ ಹೇಳ್ತೀನಿ. ಏನು ಯಾರೋ ಹೇಳ್ಕೊಟ್ಟವ್ರೆ ಸುಮ್ಮನೆ ಹೇಳ್ತೀಯ ಅಂತೇಳಿ ಜಗಳ ಮಾಡಿದ್ಲು. ಇವಾಗ ನೋಡಿದ್ಮೇಲೆ ಗೊತ್ತಾಯ್ತು ಅವ್ರ ಮಗನ ಬಂಡವಾಳ ಏನು ಅಂತ ಶಶಿಕಲಾಗೆ ಗೊತ್ತಾಯ್ತು. ನೋಡ್ತಾ ಇರಿ, ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.